ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ನಂತರ ಕರ್ನಾಟಕ ವಿಧಾನಸಭೆ ಒಳ ಮೀಸಲಾತಿ ಬಿಲ್ ಪಾಸ್ ಮಾಡಿದ ನಂತರ ಇಡೀ ರಾಜ್ಯದಲ್ಲಿ ಆ ರೋಸ್ಟರ್ ಬಿಂದುಗಳ ಬಗ್ಗೆ ಒಳ ಮೀಸಲಾತಿಯ ವಿರೋಧಿ ಚರ್ಚೆಗಳನ್ನು ಬಹಳಷ್ಟು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿರ್ತಕ್ಕಂಥ ಈ ಸರ್ಕಾರ ಈ ರಾಜ್ಯದ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ 78 ವರ್ಷಗಳಲ್ಲಿ ರಾಜ್ಯದ ಕೇಂದ್ರದ ಯೋಜನೆಗಳನ್ನು ಲಭ್ಯವಿಲ್ಲದೆ ಸ್ವರ್ಗಿರ್ತಕ್ಕಂಥ ಸಮಾಜಗಳಿಗೆ ವಿಶೇಷವಾದಂಥ ಮೀಸಲಾತಿಗಳನ್ನು ಸೌಲಭ್ಯಗಳನ್ನು ನೀಡಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡಿದೆ, ಆದೇಶದ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ಮಾಡಬೇಕಾಗಿತ್ತು. ಆದರೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕಾರವನ್ನು ಮಾಡಿ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಂಡಂತ ಈ ರಾಜ್ಯ ಸರ್ಕಾರ ಈ ರಾಜ್ಯದ ಅನೇಕ ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಉಪಜಾತಿಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಆ ಬಿಲ್ ಪಾಸ್ ಮಾಡೋದಕ್ಕೆ ರಾಜ್ಯಪಾಲಕ್ಕೆ ಹೋದ ನಂತರ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ಅರಿವಿದೆ, ಸುಪ್ರೀಂ ಕೋರ್ಟ್ ಕೇವಲ ಉದ್ಯೋಗ ಮೀಸಲಾತಿ, ಶಿಕ್ಷಣ ಮೀಸಲಾತಿಗೆ ಮಾತ್ರ ಕೊಟ್ಟಿರ್ತಕ್ಕಂಥ ಆದೇಶ ಅಲ್ಲ. ಈ ರಾಜ್ಯದಲ್ಲಿ ಯಾವ ಶೋಷಿತರಲ್ಲಿ ಶೋಷಿತರಾಗಿರ್ತಕ್ಕಂಥ ರಾಜ್ಯದ ಯೋಜನೆಗಳು ಲಭ್ಯವಿಲ್ಲದೆ ಸ್ವರ್ಗಿರ್ತಕ್ಕಂಥ ಸಮಾಜ ವಿಶೇಷ ಆರ್ಥಿಕವಾಗಿ ಫೈನಾನ್ಸಿಕಲ್ ಇಂಪ್ಲಿಕೇಶನ್ ಸಹ ಈ ರಾಜ್ಯದಲ್ಲಿ ಆಗಬೇಕಾಗಿತ್ತು. ರಾಜಕೀಯ ಮೀಸಲಾತಿಯನ್ನು ಸಹ ಈ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು. ಯಾವ ರೀತಿ ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದಾರೆ ABCD, ಅದೇ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹ ಈ ದಲಿತರಲ್ಲಿ ಶೋಷಿತರಾಗಿದ್ದ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನಗಳಿರ್ಬೋದು, ಆರ್ಥಿಕ ಸ್ಥಾನಗಳನ್ನು ಕೊಡಬೇಕಾಗಿತ್ತು. ಇವತ್ತು ಈ ರಾಜ್ಯ ಸರ್ಕಾರ ತಮ್ಮ ಬಜೆಟ್ ಅಲ್ಲಿ ಗ್ಯಾರಂಟಿಗಳಿಗೆ SC ST ಹಣವನ್ನು ದುರುಪಯೋಗವನ್ನು ಮಾಡಿಕೊಂಡು ಈ ರಾಜ್ಯದ ಎಲ್ಲ ನಿಗಮಗಳು ಸುರಗೋಗಿದೆ, ಎಲ್ಲ ನಿಗಮಗಳು ಬಾಗಿಲಾಕಿವೆ, ಎಲ್ಲ ನಿಗಮಗಳು ಬೀಗ ಹಾಕಿವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಮ್ಮ ಬಿಜೆಪಿ ವಿಶೇಷವಾಗಿ ಇವತ್ತೇನು ಬಿಜೆಪಿ ವತಿಯಿಂದ ರಾಜ್ಯಪಾಲರನ್ನು ಭೇಟಿ ಮಾಡಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇಡೀ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಬಿಲ್ಗೆ ಇನ್ನೂ ಸೈನ್ ಹಾಕಲಿಲ್ಲ, ಒಪ್ಪಲಿಲ್ಲ ಅನ್ನೋದನ್ನ ಒಪ್ಪಬೇಕು. ಈ ತಕ್ಷಣ ಸಹಿ ಹಾಕಿ ಒಳ ಮೀಸಲಾತಿಗೆ ಸರ್ಕಾರದ ಮುದ್ರೆ ಅವಶ್ಯಕತೆ ಇದೆ ಅನ್ನೋದನ್ನ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿಯನ್ನು ಮಾಡಿ ಬಂದಿದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇವೆ, ಕೇವಲ ಶಿಕ್ಷಣ ಉದ್ಯೋಗ ಅಲ್ಲ, ರೋಸ್ಟರ್ ಅನ್ನು ಜಾರಿಯಾಗಬೇಕು. ಯಾಕೆ ರೋಸ್ಟರ್ ಬಿಂದು ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಯಾವ ರಾಜ್ಯದಲ್ಲಿ 78 ವರ್ಷಗಳಿಲ್ಲ, ಯಾವ ವರ್ಗಕ್ಕೆ ಮೀಸಲಾತಿ 2% ಸಿಕ್ಕಲಿಲ್ಲ, ಆ 2% ವಂಚಿತರಾಗಿರ್ತಕ್ಕಂಥ ಈ ಸಮಾಜಗಳಿಗೆ ವಿಶೇಷ ಆದ್ಯತೆಯನ್ನು ನೀಡುವ ದಿಕ್ಕಿನಲ್ಲಿ ಸರ್ವಿಸ್ ರೂಲ್ಸ್ ಏನ್ ಹೇಳ್ತದೆ ಆ ಸರ್ವಿಸ್ ರೂಲ್ಸ್ ಪ್ರಕಾರ ಮಾಡಿದ್ದೀರಾ. ವಿಶೇಷವಾಗಿ ನಾವೇನು ಕೈ ಆಡಿಸಿಲ್ಲ. ಸರ್ವಿಸ್ ರೂಲ್ಸ್ ಇರ್ಬೋದು, DPR ಆ ಕಾನೂನನ್ನ ಪರಿಪಾಲನೆ ಮಾಡಿ ಆದೇಶ ಮಾಡಿದೆ. ಅದರಲ್ಲಿ ಆ ಬಗ್ಗೆ ಚರ್ಚೆಗಳನ್ನು ಮಾಡಿ ನಮ್ಮ ಮೇಲೆ ಗೂಬೆ ಕುಣಿಸೋದು ಈ ರಾಜ್ಯದಲ್ಲಿ ಆಗ್ತಾ ಇರೋದು ನಿಜವಾದ ನಮ್ಮ ನೋವಿನ ಸಂಗತಿ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಆ ರೋಸ್ಟರ್ ಬಗ್ಗೆನೂ ಸಹ ಮತ್ತೊಮ್ಮೆ ಒಂದು ಸಮಿತಿ ಮಾಡಿ ಆ ಸಮಿತಿಯಿಂದ ಮತ್ತೊಂದು ಆದೇಶ ತಿದ್ದುಪಡಿ ಮಾಡಬೇಕಂತೇಳಿ ಈ ರಾಜ್ಯದ ಜನತೆ ಸಾಮಾಜಿಕ ನ್ಯಾಯ ಕೊಡುವ ಸರ್ಕಾರ ಇದೆ ಅಂತ ನನ್ಗನ್ಸಿದೆ. ಸಾಮಾಜಿಕ ನ್ಯಾಯದ ದಿಕ್ಕಿನಲ್ಲಿ ಯಾವ್ಯಾವ ಸೌಲಭ್ಯಗಳನ್ನ ಯಾವ ಸಮಾಜಗಳು ಮಾಡಬೇಕಂತೇಳಿ ನಿಮ್ಮದೇ ಸರ್ವಿಸ್ ರೂಲ್ಸ್ ಇದೆ. ಆ ಸರ್ವಿಸ್ ರೂಲ್ಸ್ ಪರಿಗಣಿಸಿ ಈ ಒಂದು ರೋಸ್ಟರ್ ಬಗ್ಗೆನೂ ಸಹ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಾಗಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನು ಪಾಲನೆ ಮಾಡಿ ನೀವು ನಮ್ದೇನೋ ಮನವಿ ಮಾಡ್ತೀವಿ, ಆದೇಶ ಮಾಡ್ತೀವಿ ಅನ್ನೋದಲ್ಲ. ಆ ಸುಪ್ರೀಂ ಕೋರ್ಟ್ ಸರ್ವಿಸ್ ರೂಲ್ಸ್ ಮೇಲೆ ಸಹ ಜಡ್ಜ್ಮೆಂಟ್ಗಳನ್ನು ಕೊಟ್ಟಿದೆ. ಆ ಜಡ್ಜ್ಮೆಂಟ್ಗಳ ಆಧಾರದ ಮೇಲೆ ರೋಸ್ಟರ್ ಬಿಂದುಗಳು ಸಹ ಕಡ್ಡಾಯವಾಗಿ ಜಾರಿ ಮಾಡಲೇಬೇಕು. ಶೋಷಿತರಲ್ಲಿ ಶೋಷಿತ ವರ್ಗಕ್ಕೆ ನಮ್ಮ ಮುಖ್ಯವಾಗಿ ಬರುವ ಬರುವವರೆಗೂ ವಿಶೇಷವಾದಂತಹ ಮೀಸಲಾತಿಗಳನ್ನು ಆರ್ಥಿಕವಾಗಿ ಅವರಿಗೆ ವಿಶೇಷ ಅನುದಾನಗಳನ್ನು ಮತ್ತು ಗ್ಯಾರಂಟಿಯನ್ನು ಧಿಕ್ಕರಿಸಿ ತಾವು ಈ ನಿಗಮಗಳು ವಿಶೇಷವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತ ವರ್ಗಕ್ಕೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಿಕ್ಕೆ ಅನೇಕ ಯೋಜನೆಗಳಿದೆ. ಆ ಯೋಜನೆಗಳೆಲ್ಲ ಸ್ಥಗಿತ ಆಗಿ ಶಾಸಕರ ಮನೆ ಯಾರಾದ್ರೂ ಫಲಾನುಭವಿಗಳು ಬಂದ್ರೆ ಶಾಸಕರೇ ಮನೆ ಬಿಟ್ಟು ಓಡಬೇಕು, ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈ ದಿಕ್ಕಿನಲ್ಲಿ ಈ ಬಜೆಟ್ ಅಲ್ಲಿ ಆ ನಿಗಮಗಳಿಗೆ ಮತ್ತು 42,000 ಕೋಟಿ
SCP TSP ನಮ್ಗೆ ಬರಬೇಕಾಗಿದೆ. ಹಣವನ್ನು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡಿ ಈಗ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತಿನ ರಾಜ್ಯಪಾಲನ ಭೇಟಿ ಮಾಡಿದ್ರೆ ನಮ್ಗೆ ವಿಶ್ವಾಸ ಇದೆ ರಾಜ್ಯಪಾಲರು ಆದಷ್ಟು ಬೇಗ ಆ ಅಂಕಿತ ಹಾಕಿ ಒಳ ಮೀಸಲಾತಿಗೆ ಸರ್ಕಾರಿ ಮುದ್ರೆಯನ್ನು ಒತ್ತೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ತಮ್ಮೆಲ್ಲರ ಮುಖಾಂತರ ಈ ಸಮಾಜಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನೀವು ಹೇಳ್ತಾ ಇದ್ದೀರಾ ಸಹಿ ಹಾಕಬೇಕು ಅಂತ, ಸರ್ ಹೇಳ್ತಾ ಇದ್ದಾರೆ ಒಂದು ಅಲೆಮಾರಿ ಜೀವನಗಳ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ. ಈಗ ಸರ್ಕಾರ ಕಳಿಸಿರೋದು ಅಲೆಮಾರಿಯವರಿಗೆ 1% ಕೊಡದೇನೆ ಕಳಿಸಿರೋದು, ಅದಕ್ಕೆ ಸೈನ್ ಹಾಕಬೇಕು ಅಂತ ಹೇಳೋದ ನೀವು? ಎಲ್ಲ 1% ಇನ್ಕ್ಲೂಡ್ 5 ಆಗಿದೆ, ಅದಾಗಿದೆ. ಆ 5ರಲ್ಲೂ ಸಹ ವಿಶೇಷವಾದಂತ ಸವಲತ್ತನ್ನು ಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಆ ಒಂದಕ್ಕೆ ಪ್ರಿಯಾರಿಟಿ ಕೊಡಬೇಕಂತ ಕೊಟ್ಟಿದ್ದಾರೆ. ಅದನ್ನು ಅನ್ಯಾಯ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಒಂದು ಒಳ ಮೀಸಲಾತಿ ಬಗ್ಗೆ ಹೈಕೋರ್ಟ್ ಅಲ್ಲಿ ಇದ್ದೀಗ ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದೆ, ಪಾರ್ಷಿಯಲ್ ಸ್ಟೇ ಸಿಕ್ಕಿದೆ. ಆ ಪಾರ್ಷಿಯಲ್ ಸ್ಟೇ ಇರೋದ್ರಿಂದ ಅನೇಕ ಹುದ್ದೆಗಳನ್ನ ಏನು 2,80,000 ಹುದ್ದೆಗಳಿಗೆ ಕರಿಬೇಕಾಗಿದೆ, ಅದು ಸರ್ಕಾರದ ಹುದ್ದೆಗಳು ಸ್ಥಗಿತ ಆಗಿರೋದ್ರಿಂದ ಬಹುಶಃ ದಿನಗಳಲ್ಲಿ ಅದು ಹೈಕೋರ್ಟ್ ಇರಬಹುದು, ಸುಪ್ರೀಂ ಕೋರ್ಟ್ ಇರಬಹುದು, ಆ ತೀರ್ಮಾನ ಆಗೋದ್ರೂ ಈ ರಾಜ್ಯದ ಯುವಕರಿಗೆ ವಿಶೇಷವಾದಂತ ಅವಕಾಶಗಳು ಉದ್ಯೋಗಗಳು ಸಿಗಬೇಕಂತೇಳಿ ಈ ರಿಲ್ಯಾಕ್ಸ್ ಮೂಡ್ ಅಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಯುವಕರ ಬಗ್ಗೆ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ.